ವಿಜಯ್ ಮಲ್ಯಗೆ ದಿಕ್ಕೆ ತೋಚದಂತಾಯಿತು. ಕೋರ್ಟ್ ಕೊಟ್ಟಿರೋದು ಎಚ್ಚರಿಕೆನಾ ಅಥವಾ ಡೆಡ್ಲೈನಾ? ಭಾರತಕ್ಕೆ ಬರ್ತಾರಾ ಕಿಂಗ್ ಆಫ್ ಕಿಂಗ್ಫಿಷರ್? ನಮಸ್ಕಾರ ವೀಕ್ಷಕರೇ, ಒಂದು ಕಾಲದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿದ್ದ ರಾಜ ಇವತ್ತು ನೆಲದ ಮೇಲೆ ನಿಲ್ಲೋಕ್ಕೂ ಜಾಗ ಇಲ್ಲದೆ ಪರದಾಡುವ ಪರಿಸ್ಥಿತಿಗೆ ಬಂದರೆ ಹೇಗಿರುತ್ತೆ? ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಸ್ಕೊಳ್ತಾಗಿದ್ದ ವಿಜಯ್ ಮಲ್ಯ ಅವರ ಕಥೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಸಾವಿರಾರು ಕೋಟಿ ಸಾಲ, ಬ್ಯಾಂಕ್ಗಳ ಬೆನ್ನೇರಿರುವ ಬಡ್ಡಿ ಮತ್ತು ಜಾರಿ ನಿರ್ದೇಶನಾಲಯ ಇಡಿ ತನಿಖೆ ಇವೆಲ್ಲದರ ನಡುವೆ ಈಗ ಬಾಂಬೆ ಹೈಕೋರ್ಟ್ ಮಲ್ಯಗೆ ಒಂದು ದೊಡ್ಡ ಬಾಂಬ್ ಹಾಕಿದೆ. ಇದು ಲಾಸ್ಟ್ ಚಾನ್ಸ್. ಹೌದು, ಇಷ್ಟು ದಿನ ಲಂಡನ್ನಲ್ಲಿ ಕುಳಿತು ಭಾರತದ ಕಾನೂನಿನ ಜೊತೆಗೆ ಕಣ್ಣಾಮುಚ್ಚಾಲೆ ಆಟವಾಡುತ್ತಿದ್ದ ಮಲ್ಯಗೆ ಈಗ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ. ನೀವು ಭಾರತಕ್ಕೆ ಯಾವಾಗ ಬರ್ತೀರಾ ಅಂತ ಹೇಳಿ, ಇಲ್ಲ ಅಂದ್ರೆ ನಿಮ್ಮ ಅರ್ಜಿಯನ್ನೇ ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ನ್ಯಾಯಾಧೀಶರು ನೇರವಾಗಿ ಹೇಳಿದ್ದಾರಂತೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದ ಆ ಹೈ ವೋಲ್ಟೇಜ್ ಡ್ರಾಮಾ ಏನು? ಮಲ್ಯ ಪರ ವಕೀಲರು ಮತ್ತು ಇಡಿ ಪರ ವಕೀಲರ ನಡುವೆ ನಡೆದ ವಾದ ವಿವಾದ ಏನು? ಮಲ್ಯ ಭಾರತಕ್ಕೆ ಬಂದರೆ ಏನಾಗತ್ತೆ, ಬರಲಿಲ್ಲ ಅಂದರೆ ಏನಾಗತ್ತೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ವಿಜಯ್ ಮಲ್ಯ ಪ್ರಕರಣದ ಪ್ರತಿಯೊಂದು ಕಾನೂನು ಹೋರಾಟದ ಎಳೆಯನ್ನ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಕೇವಲ ಒಬ್ಬ ಉದ್ಯಮಿಯ ಕಥೆಯಲ್ಲ, ಇದು ಭಾರತದ ಕಾನೂನಿನ ಶಕ್ತಿಯ ಪ್ರಶ್ನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ, ಒಂದು ಬ್ಯಾಂಕೋ ಅಥವಾ ಒಂದು ಚೀಟಿನೋ ಒಂದು ಕಂತು ಕಟ್ಟಲಿಲ್ಲ ಅಂತಂದರೆ ಗಾಡಿನೋ ಮನೆಗೋ ಬೀಗ ಹಾಕ್ಕೊಂಡು ಹೋಗುವಂತಹ ಈ ಬ್ಯಾಂಕ್ನವರು ಕೋಟಿ ಲೂಟಿ ಮಾಡಿಕೊಂಡು ಕೋಟಿ ಸಾಲ ಮಾಡಿ ಬಡ್ಡಿ ಚಕ್ರಬಡ್ಡಿ ಏನೂ ಕಟ್ಟದೆ ಪರಾರಿಯಾಗಿರೋ ಈ ವಿಜಯ್ ಮಲ್ಯ ಬಗ್ಗೆ ನಿಮಗೇನನ್ಸುತ್ತೆ? ಮೊದಲಿಗೆ ಈ ಬ್ಯಾಂಕ್ನವ್ರ ಬಗ್ಗೆ ಏನನ್ಸುತ್ತೆ, ಆಮೇಲೆ ವಿಜಯ್ ಮಲ್ಯ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದು ಭಾರತದ ವೈಫಲ್ಯನ ಅಥವಾ ಮಲ್ಯನ ಜಾಣತನನ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರ, ಈ ಕಥೆಯ ಪ್ರಮುಖ ಘಟನೆ ನಡೆದಿರೋದು ಮುಂಬೈನಲ್ಲಿ. ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಮತ್ತು ನ್ಯಾಯಮೂರ್ತಿ ಗೌತಮ್ ಅಂಕಡ್ ಅವರಿದ್ದ ದ್ವಿಸದಸ್ಯ ಪೀಠದ ಮುಂದೆ ವಿಜಯ್ ಮಲ್ಯ ಅವರ ಅರ್ಜಿ ವಿಚಾರಣೆಗೆ ಬಂತು. ವಿಜಯ್ ಮಲ್ಯನನ್ನ ಏನ್ ಕೇಳಿದ್ರು ಗೊತ್ತಾ? ನನ್ನನ್ನು ಪಲಾಯನಗೈದ ಆರ್ಥಿಕ ಅಪರಾಧಿ ಅಂತ ಘೋಷಣೆ ಮಾಡಿರುವುದು ತಪ್ಪು, ಆ ಕಾಯ್ದೆಯೇ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಕೋರ್ಟ್ ಮಲ್ಯಗೆ ತಿರುಗಿ ಪ್ರಶ್ನೆ ಮಾಡಿದೆ. ಸ್ವಾಮಿ ಮಲ್ಯ ಅವರೇ, ನೀವು ಎಲ್ಲಿದ್ದೀರಿ? ನೀವು ಕಾನೂನಿನ ಪ್ರಕ್ರಿಯೆಯಿಂದ ತಪ್ಪಿಸಿಕೊಂಡು ವಿದೇಶದಲ್ಲಿ ಕುಳಿತಿದ್ದೀರಾ. ಹೀಗಿರುವಾಗ ನೀವು ಭಾರತದ ನ್ಯಾಯಾಲಯದಲ್ಲಿ ಪರಿಹಾರ ಕೇಳೋಕೆ ಹೇಗೆ ಸಾಧ್ಯ? ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಭಾರತಕ್ಕೆ ಮರಳುವ ಉದ್ದೇಶವನ್ನು ಸ್ಪಷ್ಟಪಡಿಸಿ, ಯಾವಾಗ ವಾಪಸ್ ಬರ್ತೀರಾ ಅಂತ ಡೇಟ್ ಹೇಳಿ, ಇಲ್ಲದಿದ್ದರೆ ನಿಮ್ಮ ಈ ಅರ್ಜಿಯನ್ನು ನಾವು ವಿಚಾರಣೆಗೆ ತೆಗೆದುಕೊಳ್ಳೋದೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಇದು ಮಲ್ಯಗೆ ಅನಿರೀಕ್ಷಿತ ಶಾಕ್. ಯಾಕಂದರೆ ತಾನು ಲಂಡನ್ನಲ್ಲೇ ಕುಳಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಥವಾ ವಕೀಲರ ಮೂಲಕನೂ ಕೇಸ್ ನಡೆಸಬಹುದು ಅಂತ ಅಂದುಕೊಂಡಿದ್ರು. ಆದರೆ ಕೋರ್ಟ್ ಈಗ ದೈಹಿಕ ಉಪಸ್ಥಿತಿ, ಫಿಸಿಕಲ್ ಪ್ರೆಸೆನ್ಸ್ ಅಥವಾ ಕನಿಷ್ಠ ಪಕ್ಷ ಬರುವ ಭರವಸೆಯನ್ನು ಕೇಳ್ತಾ ಇದೆ. ಹಾಗಾದರೆ ಏನಿದು FEOA ಕಾಯ್ದೆ? ಮಲ್ಯಗೆ ಯಾಕೆ ಭಯ? ವೀಕ್ಷಕರೇ, ಮಲ್ಯ ಅವರು ಅಷ್ಟೊಂದು ಖರ್ಚು ಮಾಡಿ ಲಾಯರ್ ಇಟ್ಕೊಂಡು ಚಾಲೆಂಜ್ ಮಾಡ್ತಾ ಇರೋದು ಯಾವುದಕ್ಕೆ ಗೊತ್ತಾ? ಅದೇ FEOA ಅಂದರೆ ಫೊಗೆಟಿವ್ ಎಕನಾಮಿಕ್ ಅಫೆಂಡರ್ ಆಕ್ಟ್ಸ್, ದೇಶಭ್ರಷ್ಟ ಆರ್ಥಿಕ ಅಪರಾಧಗಳ ಕಾಯ್ದೆ. 2018ರಲ್ಲಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದೇನು ಅಂತ ಹೇಳುತ್ತೆ ಗೊತ್ತಾ? ಯಾರಾದರೂ 100 ಕೋಟಿಗಿಂತ ಹೆಚ್ಚು ಸಾಲ ಮಾಡಿ ಅದನ್ನು ತೀರಿಸದೆ ವಿದೇಶಕ್ಕೆ ಓಡಿ ಹೋದರೆ ಅಂಥವರನ್ನು ದೇಶಭ್ರಷ್ಟ ಆರ್ಥಿಕ ಅಪರಾಧಿ ಅಂತ ಘೋಷಣೆ ಮಾಡಬಹುದು. ಹಾಗೆ ಘೋಷಣೆ ಮಾಡಿದ್ರೆ ಏನಾಗತ್ತೆ? ಸರ್ಕಾರ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಆ ಆಸ್ತಿ ಸಾಲಕ್ಕೆ ಸಂಬಂಧಪಟ್ಟಿದ್ದೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅವರ ಹೆಸರಲ್ಲಿರೋ ಪ್ರತಿಯೊಂದು ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಳ್ಳಬಹುದು ಅನ್ನುವಂತಹದನ್ನು ಈ ಕಾಯ್ದೆ ಹೇಳುತ್ತೆ. ವಿಜಯ್ ಮಲ್ಯಗೆ ಇರೋ ಭಯ ಇದೆ. ಈಗಾಗಲೇ ಅವರ ಎಷ್ಟೋ ಆಸ್ತಿಗಳು ಜಪ್ತಿಯಾಗಿವೆ. ಈಗ ಈ ಕಾಯ್ದೆಯ ಅಡಿಯಲ್ಲಿ ಅವರ ಉಳಿದ ಆಸ್ತಿಗಳು ಕೈತಪ್ಪಿ ಹೋದರೆ ಅದಕ್ಕೆ ಅವರು ಈ ಕಾಯ್ದೆಯೇ ತಪ್ಪು, ಇದು ಸಂವಿಧಾನದ ವಿರುದ್ಧ ಅಂತ ವಾದ ಮಾಡ್ತಾ ಇದ್ದಾರೆ. ಆದರೆ ಕೋರ್ಟ್ ನೀವು ಮೊದಲು ದೇಶಕ್ಕೆ ಬನ್ನಿ, ಆಮೇಲೆ ಕಾಯ್ದೆಯ ಬಗ್ಗೆ ಮಾತನಾಡೋಣ ಅಂತ ಬಾಯಿ ಮುಚ್ಚಿಸಿದೆ. ಈಗ ವಕೀಲರ ವಾದ ಪ್ರತಿವಾದ ಕೋರ್ಟ್ ರೂಮ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ಒಂದು ಕಡೆ ಇಡಿ ಪರವಾಗಿ ಸಾಲಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಿದ್ರು. ಅವರೇನು ಹೇಳ್ತಾರೆ ಗೊತ್ತಾ? ಮೈ ಲಾರ್ಡ್, ಈ ಮಲ್ಯ ಇದ್ದಾರಲ್ಲ, ಇವರು ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿ ಓಡೋಗಿದ್ದಾರೆ. ಇವರು ಈ ಕಾಯ್ದೆಯನ್ನು ಪ್ರಶ್ನೆ ಮಾಡ್ತಾ ಇರೋದೇ ಯಾಕೆ? ಯಾಕಂದರೆ ಲಂಡನ್ನಲ್ಲಿ ಇವರ ಹಸ್ತಾಂತರ ಪ್ರಕ್ರಿಯೆ ಕೊನೆ ಹಂತದಲ್ಲಿ ಇದೆ.
ಇದನ್ನು ತಡೆಯೋದಕ್ಕೆ ಇವರು ಇಲ್ಲಿ ಹೊಸ ನಾಟಕ ಆಡ್ತಾಗಿದ್ದಾರೆ. ಇವರು ಬ್ಯಾಂಕ್ಗಳ ವಸೂಲಾತಿ ಪ್ರಕ್ರಿಯೆಯನ್ನು ಹಳಿ ತಪ್ಪಿಸೋದಕ್ಕೆ ನಡೆಸ್ತಾಗಿದ್ದಾರೆ. ಇನ್ನೊಂದು ಕಡೆ ಮಲ್ಯ ಪರ ವಕೀಲರು ಅಮಿತ್ ದೇಸಾಯಿ ಏನು ಹೇಳ್ತಾರಂತಂದರೆ, ಮೈಲಾರ್ಡ್ ನನ್ನ ಕಕ್ಷಿದಾರ ಅಂದರೆ ಮಲ್ಯ ಭಾರತಕ್ಕೆ ಬರದೇ ಇರಬಹುದು, ಆದರೆ ಕಾನೂನಿನಲ್ಲಿ ಅವಕಾಶ ಇದೆಯಲ್ಲ. ವ್ಯಕ್ತಿ ಖುದ್ದು ಹಾಜರಾಗದೇ ಇರಬಹುದು, ಆದರೆ ವಕೀಲರ ಮೂಲಕ ವಾದ ಮಾಡಬಲ್ಲರಲ್ಲ, ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಆದರೆ ಕೋರ್ಟ್ ಇದನ್ನು ಒಪ್ಪಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ಕಾನೂನಿನಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ. ಕ್ಲೀನ್ ಹ್ಯಾಂಡ್ಸ್ ಡಾಕ್ಟ್ರಿನ್ ಅಂತ ಒಂದಿದೆ. ಅಂದರೆ ನ್ಯಾಯ ಕೇಳೋದಕ್ಕೆ ಬರುವವನು ಶುದ್ಧ ಹಸ್ತನಾಗಿರಬೇಕು. ನೀವು ತಪ್ಪು ಮಾಡಿ ಓಡ್ ಹೋಗಿ ದೂರದಲ್ಲಿ ಕುಳಿತು ನನಗೆ ನ್ಯಾಯ ಬೇಕು ಅಂತಂದರೆ ಅದು ಸಿಗೋದಿಲ್ಲ. ನೀವು ಸಿಸ್ಟಮ್ಗೆ ಗೌರವ ಕೊಡದಿದ್ದರೆ ಸಿಸ್ಟಮ್ ನಿಮಗೆ ಪರಿಹಾರ ಕೊಡೋದಿಲ್ಲ ಅಂತ ಕೋರ್ಟ್ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದೆ. ಈಗ ವಿಜಯ್ ಮಲ್ಯ ಅವರ ಮುಂದಿರುವಂತಹ ದಾರಿಗಳು 2. ಒಂದು, ಅಫಿಡವಿಟ್ ಸಲ್ಲಿಸೋದು. ಕೋರ್ಟ್ ಕೇಳಿದ ಹಾಗೆ ನಾನು ಇಂಥ ದಿನಾಂಕದಂದು ಭಾರತಕ್ಕೆ ಬರ್ತೀನಿ ಅಂತ ಒಂದು ಲಿಖಿತ ಪತ್ರ ಕೊಡಬೇಕು. ಹೀಗೆ ಕೊಟ್ಟರೆ ಅವರು ಭಾರತಕ್ಕೆ ಕಾಲಿಟ್ಟ ತಕ್ಷಣ ಅರೆಸ್ಟ್ ಆಗೋದು ಗ್ಯಾರಂಟಿ. ಬರೋದಿಲ್ಲ ಅಂತ ಹೇಳೋದು, ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಅಥವಾ ಸುಮ್ಮನಿದ್ರೆ ಬಾಂಬೆ ಹೈಕೋರ್ಟ್ ಅವರ ಅರ್ಜಿಯನ್ನು ವಜಾ ಮಾಡುತ್ತೆ. ಆಗ FEOA ಕಾಯ್ದೆಯ ಅಡಿಯಲ್ಲಿ, ಅಂದರೆ ಅದೇ ದೇಶ ಭ್ರಷ್ಟ ಇದೆಯಲ್ಲ, ಆ ಒಂದು ಕಾಯ್ದೆಯ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಮಲ್ಯ ಅವರ ಉಳಿದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ದಾರಿ ಸುಗಮವಾಗುತ್ತೆ. ಅಂದರೆ ಮಲ್ಯಗೆ ಇದು ಮುಂದೆ ಹೋದರೆ ಹಳ್ಳ, ಹಿಂದೆ ಬಂದರೆ ಕೊಳ್ಳ ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಭಾರತಕ್ಕೆ ಬಂದರೆ ಜೈಲು, ಬರಲಿಲ್ಲ ಅಂದರೆ ಆಸ್ತಿ ಗುಳುಮಾಗಿ ಹೋಗ್ಬಿಡತ್ತೆ. ಇನ್ನು ವೀಕ್ಷಕರೇ, ನಾವಿಲ್ಲಿ ಮಾತನಾಡ್ತಾ ಇರೋದು 10 ರಿಂದ 20 ರೂಪಾಯಿ ಸಾಲದ ಬಗ್ಗೆ ಅಲ್ಲ, ಬರೋಬ್ಬರಿ 9,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಹಲವಾರು ಕಂಪನಿಗಳು ಅಂದರೆ ಬ್ಯಾಂಕ್ಗಳ ಒಕ್ಕೂಟ ಮಲ್ಯಗೆ ಸಾಲ ನೀಡಿತ್ತು. ಕಿಂಗ್ಫಿಷರ್ ಏರ್ಲೈನ್ಸ್ ಮುಳುಗಿದಾಗ ಮಲ್ಯ ಕೈ ಎತ್ತಿದ್ರು. 2016ರಲ್ಲಿ ಅವರು ಲಂಡನ್ಗೆ ಓಡೋಗ್ಬಿಡ್ತಾರೆ. ಅಂದಿನಿಂದ ಭಾರತ ಸರ್ಕಾರ ಅವರನ್ನು ವಾಪಸ್ ಕರೆತರೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದೆ. ಈಗಾಗಲೇ ಬ್ಯಾಂಕುಗಳು ಮಲ್ಯ ಅವರ ಶೇರ್ಗಳನ್ನು ಮಾರಿ ಆಸ್ತಿಯನ್ನು ಹರಾಜು ಹಾಕಿ ಸಾಕಷ್ಟು ಹಣ ರಿಕವರಿ ಮಾಡಿದೆ. ಆದರೆ ಮಲ್ಯ ಭಾರತಕ್ಕೆ ಬಂದು ಕಾನೂನಿನ ಎದುರು ನಿಲ್ಲಬೇಕು ಅನ್ನೋದು ಸರ್ಕಾರದ ಮತ್ತು ಜನರ ಹಠ. ಹಾಗಾದರೆ ಇಷ್ಟು ವರ್ಷ ಆದರೂ ಮಲ್ಯನನ್ನು ಯಾಕೆ ಹಿಡ್ಕೊಂಡು ಬರೋದಕ್ಕಾಗಲಿಲ್ಲ? ಲಂಡನ್ ಕೋರ್ಟ್ ಈಗಾಗಲೇ ಮಲ್ಯನನ್ನು ಭಾರತಕ್ಕೆ ಕಳುಹಿಸಬಹುದು, ಅಂದರೆ ನಾವು ವಾಪಸ್ ಕರ್ಕೊಂಡು ನೀವು ಹೋಗಬಹುದು ಅಂತ ಆದೇಶ ನೀಡಿದೆ. ಆದರೆ ಮಲ್ಯ ಅಲ್ಲಿನ ಕಾನೂನಿನ ಲೋಪದೋಷಗಳನ್ನು ಬಳಸಿಕೊಂಡು ರಹಸ್ಯ ಕಾನೂನು ಪ್ರಕ್ರಿಯೆ ಹೆಸರಿನಲ್ಲಿ ಶರಣಾಗತಿ ಅಥವಾ ಆಶ್ರಯ ಕೋರಿ ಅರ್ಜಿ ಹಾಕಿರೋ ಸಾಧ್ಯತೆ ಇದೆ. ಈ ಪ್ರಕ್ರಿಯೆ ಮುಗಿಯುವವರೆಗೂ ಬ್ರಿಟನ್ ಸರ್ಕಾರ ಅವರನ್ನು ಭಾರತಕ್ಕೆ ಕಳಿಸಲ್ಲ. ಇದನ್ನೇ ಮಲ್ಯ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಆದರೆ ಈಗ ಭಾರತದ ಕೋರ್ಟ್ ನೀಡಿರೋ ಈ ಎಚ್ಚರಿಕೆ ಲಂಡನ್ ಕೋರ್ಟ್ ಮೇಲೂ ಪ್ರಭಾವ ಬೀರಬಹುದು. ನೋಡಿ, ಭಾರತದ ಕೋರ್ಟ್ ಇವರಿಗೆ ಅವಕಾಶ ಕೊಟ್ಟರು ಅವರು ಬರ್ತಾ ಇಲ್ಲ ಅಂತ ಭಾರತ ಸರ್ಕಾರ ಲಂಡನ್ ಕೋರ್ಟ್ನಲ್ಲಿ ವಾದ ಮಾಡಬಹುದು. ಒಬ್ಬ ಸಾಮಾನ್ಯ ರೈತ ಸಾಲ ತೀರಿಸದಿದ್ರೆ ಟ್ರ್ಯಾಕ್ಟರ್ ಜಪ್ತಿ ಮಾಡ್ತಾರೆ. ಒಬ್ಬ ಉದ್ಯಮ ವರ್ಗದವನು EMI ಕಟ್ಟದೆ ಹೋದರೆ ಮನೆ ಹರಾಜು ಹಾಕ್ತಾರೆ. ಆದರೆ ಸಾವಿರಾರು ಕೋಟಿ ವಂಚನೆ ಮಾಡದವನು ವಿದೇಶದಲ್ಲಿ ಐಷಾರಾಮಿಯಾಗಿ ಜೀವನ ನಡೆಸಬಹುದಾ? ಬಾಂಬೆ ಹೈಕೋರ್ಟ್ನ ಈ ನಡೆ ಸಾಮಾನ್ಯ ಜನರಲ್ಲಿ ಒಂದು ಭರವಸೆ ಮೂಡಿಸಿದೆ. ಕಾನೂನು ಎಲ್ರಿಗೂ ಒಂದೇ. ನೀವು ಎಷ್ಟೇ ದೊಡ್ಡವರಾಗಿರಿ, ಕಾನೂನು ಕಣ್ಣಲ್ಲಿ ನೀವು ಆರೋಪಿಯಷ್ಟೇ. ನ್ಯಾಯಾಧೀಶರು ಹೇಳಿದ ಆ ಮಾತು, ನಾವು ನಿಮಗೆ ಇನ್ನೊಂದು ಅವಕಾಶ, ಲಾಸ್ಟ್ ಚಾನ್ಸ್ ಕೊಡ್ತೀವಿ. ನಿಮ್ಮ ನ್ಯಾಯಯುತ ಹಕ್ಕನ್ನು ಕಸಿದುಕೊಳ್ಳೋದಿಲ್ಲ, ಆದರೆ ನೀವು ಸಿಸ್ಟಮ್ ಜೊತೆ ಆಟ ಆಡೋದು ಬೇಡ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ. ವೀಕ್ಷಕರೇ, ಅದೇ ಮೊದಲೇ ಹೇಳಿದ ಹಾಗೆ ಇಷ್ಟು ವರ್ಷಗಳವರೆಗೆ ವಿಜಯ್ ಮಲ್ಯನನ್ನು ಲಂಡನ್ನಲ್ಲಿ ಕೂರಿಸ್ಕೊಂಡು ಲಂಡನ್ನಲ್ಲಿ ಬಿಟ್ಟು ಅವರನ್ನು ಅವತ್ತೇ ಆ ಕ್ಷಣನೇ ಕರ್ಕೊಂಡು ಬರಬಹುದಿತ್ತೇನೋ, ಆದಷ್ಟು ಫಾಸ್ಟ್ ಈ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿಕೊಂಡು. ಆದರೆ ದೊಡ್ಡವರ ವಿಚಾರ ಅಲ್ವಾ? ಅದೇ ಸಾಮಾನ್ಯ ವ್ಯಕ್ತಿ, ಈ ರೈತ ಈ ಟ್ರ್ಯಾಕ್ಟರ್ದು EMI ಕಟ್ಟಲಿಲ್ಲ ಅಂತಂದರೆ, ದುಡ್ಡು ಕಟ್ಟಲಿಲ್ಲ ಅಂತಂದರೆ ಹೆಂಗೆ ಟ್ರ್ಯಾಕ್ಟರ್ ಎಳ್ಕೊಂಡು ಹೋಗ್ತಾರಲ್ಲ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ರೈತರ ವಿದ್ಯುತ್ ಫ್ರೀ ಇದೆ ಬಿಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ತಾರೆ. ವಿದ್ಯುತ್ ಬಿಲ್ ಕಟ್ಟಲಿಲ್ಲ, ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದರೆ ಕರೆಂಟ್ ಕಟ್ ಮಾಡಿ ಹೋಗ್ಬಿಡ್ತಾರೆ. ಅಲ್ಲ, ರೈತರಿಗೆ ಒಂದು ನ್ಯಾಯ, ಈ ದೊಡ್ಡವರಿಗೆ ಒಂದು ನ್ಯಾಯನ? ಏನಿಲ್ಲ, ಹಿಂದೆ ಮುಂದೆ ನೋಡಬಾರ್ದು. ಇವರ ಆಸ್ತಿಯನ್ನೆಲ್ಲನ ಮುಟ್ಟುಗೋಲು ಹಾಕಬೇಕು, ಮುಟ್ಟುಗೋಲು ಹಾಕಿ ಸಾಲ ತೀರಿಸ್ಕೊಳ್ಬೇಕು. 9,000 ಕೋಟಿ ರೂಪಾಯಿ ಅಂತೆ ನೋಡಿ, 9,000 ಕೋಟಿ ರೂಪಾಯಿಗೂ ಹೆಚ್ಚು, ಮತ್ತು 10-15 ಕೋಟಿ ರೂಪಾಯಿ ಅವರಿಗೆಲ್ಲ ಏನ್ರಿ ಕಡಿಮೆ ಇರುತ್ತೆ ನೋಡಿ. ಓಡ್ ಹೋಗಿ ಬಡ್ಡಿ ಸಾಲ ತೀರಿಸಲಾಗದೆ ಐಷಾರಾಮಿಯಾಗಿ ಲಂಡನ್ನಲ್ಲಿ ಆರಾಮಾಗಿದ್ದಾನೆ.
ಫೆಬ್ರವರಿ ಅಥವಾ ಮುಂದಿನ ವಿಚಾರಣೆ ದಿನದ ಒಳಗಡೆ ಅವರು ಅಫಿಡವಿಟ್ ಸಲ್ಲಿಸಬೇಕು. ಅವರು ಭಾರತಕ್ಕೆ ಬರ್ತಾರಾ ಅಥವಾ ನಾನು ಬರೋದಿಲ್ಲ ಅಂತ ಹೇಳಿ ತಮ್ಮ ಅರ್ಜಿಯನ್ನೇ ಬದಲಿಸ್ತಾರಾ? ಒಂದು ವೇಳೆ ಮಲ್ಯ ಭಾರತಕ್ಕೆ ಬಂದರೆ ಅದು ದೇಶದ ಆರ್ಥಿಕ ಇತಿಹಾಸದಲ್ಲೇ ದೊಡ್ಡ ಘಟನೆಯಾಗತ್ತೆ. ಬರಲಿಲ್ಲ ಅಂದರೆ ಅವರ ಆರ್ಥಿಕ ಸಾಮ್ರಾಜ್ಯದ ಸಂಪೂರ್ಣ ಪತನವನ್ನು ನಾವು ನೋಡಬೇಕಾಗತ್ತೆ. ಈಗ ಇಲ್ಲಿ ಬಂದರು ಅಂತಂದರೆ ಇಲ್ಲಿ ಪೊಲಿಟಿಕಲ್ ಆ್ಯಂಗಲ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ವಿಜಯ್ ಮಲ್ಯ ಅವರು ತಾವಾಗಿಯೇ ಬಂದು ಶರಣಾಗತಿಯಾದರೆ ಈ ವಿಪಕ್ಷಗಳು ಮತ್ತು ಈ ಆಡಳಿತಾರೂಢ ಪಕ್ಷಗಳು BJP, ಕಾಂಗ್ರೆಸ್ ನೋಡಿ ನಾವು ತಂದ್ವಿ ಅಂತ BJP ಬೀಳ್ಕೊಳುತ್ತೆ. ಬರಲಿಲ್ಲ ಅಂದರೆ ವಿಜಯ್ ಮಲ್ಯ ಅವರು ಕಾಂಗ್ರೆಸ್ ಏನನ್ನತ್ತೆ, ನೋಡಿ ಅವ್ರನ್ನ ತರಿಸ್ಕೊಳ್ಳೋದಕ್ಕಾಗಲಿಲ್ಲ, ನೋಡಿ ಎಂಥ ಕೈ ಚೆಲ್ಲಿ ಕೂತಿರೋ ಸರ್ಕಾರ ಅಂತ ವಾದ ವಿವಾದಗಳು ನಡಿಬಹುದು. ಆದರೆ ಅದೇನೇ ಆಗಲಿ, ವಿಜಯ್ ಮಲ್ಯ ಎಲ್ರಿಗೂ ಕೂಡ ಇಡೀ ದೇಶಕ್ಕೆ ಒಂದು ಮಾದರಿ ಅಂತಲೇ ಹೇಳಬಹುದು, ಅಥವಾ ಮಗದೊಂದು ಅಥವಾ ಒಬ್ಬ ದುರಂತ ಅಂತ್ಯ ಕಂಡ ವ್ಯಕ್ತಿ ಅನ್ಬಹುದೋ ಗೊತ್ತಿಲ್ಲ. ಈಗ ನಿಮಗೇನು ಅನಿಸುತ್ತೆ? ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರುವ ಧೈರ್ಯ ಮಾಡ್ತಾರಾ ಅಥವಾ ಲಂಡನ್ನಲ್ಲೇ ಉಳಿದುಕೊಳ್ಳುವಂತಹ ಮತ್ತೊಂದು ದಾರಿ ಹುಡುಕ್ತಾರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ನೇರವಾಗಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಕಾನೂನು ಮತ್ತು ಅಪರಾಧ ಜಗತ್ತಿನ ಇಂತಹದೇ ಮತ್ತೊಂದು ರೋಚಕ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.